ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಇತ್ತೀಚೆಗೆ IBM, ಗೂಗಲ್, ಅಮೆಜಾನ್, ಮೆಟಾ, ಸ್ಪಾಟಿಫೈ ತರದ ದೊಡ್ಡ ಟೆಕ್ ಕಂಪನಿಗಳೇ ತಮ್ಮ ಸಿಬ್ಬಂದಿ ಸಂಖ್ಯೆ ಕಡಿಮೆ ಮಾಡುವ ದಿಕ್ಕಿನಲ್ಲಿ ಕ್ರಮ ಕೈಗೊಂಡಿದೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ವರ್ಷದಲ್ಲಿ ಮಾತ್ರ ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳು ಲಕ್ಷಾಂತರ ಉದ್ಯೋಗಿಗಳನ್ನು ಮನೆಗೆ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಈಗ TCS ಕಂಪನಿಯ ಸರದಿ. TCS ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್. ಇದು ವಿಶ್ವದ ಅತಿ ದೊಡ್ಡ IT ಕಂಪನಿಗಳಲ್ಲಿ ಒಂದು. ಇತ್ತೀಚೆಗೆ TCS 12,000 ಉದ್ಯೋಗ ಕಡಿತ ಮಾಡಿದ್ದು ಭಾರಿ ಕೋಲಾಹಲಕ್ಕೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಈಗ ಭಾರತದಲ್ಲಿ ಬರೋಬ್ಬರಿ 80,000 ಉದ್ಯೋಗ ಕಡಿತ ಮಾಡ್ತಾ ಇದೆಯಂತೆ. ಉದ್ಯೋಗಿಗಳಿಗೆ ಈಗಾಗಲೇ ಇಮೇಲ್ ಮೂಲಕ ಮಾಹಿತಿ ಕೊಟ್ಟಿದ್ದು ರಿಸೈನ್ ಮಾಡುವಂತೆ ಸೂಚನೆಯನ್ನು ನೀಡಲಾಗಿದೆ. ಬರೋಬ್ಬರಿ 80,000 ಉದ್ಯೋಗ ಕಡಿತಗೊಳಿಸೋಕೆ TCS ಮುಂದಾಗಿದೆ ಅಂತ ವರದಿಯಾಗಿದೆ. 80,000 ಉದ್ಯೋಗಿಗಳನ್ನು ತೆಗೆದುಹಾಕೋದಂದ್ರೆ ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ. ಯಾವ ಕಾರಣಕ್ಕೆ ಲೇ ಆಫ್ ಮಾಡಲಾಗ್ತಿದೆ ಅಂತ ನೋಡೋದಾದರೆ ಕಂಪನಿ ಕೊಡೋದು AI ಅನ್ನೋ ರೀಸನ್. ಎಸ್, AI ಸೇರಿದಂತೆ ಹಲವು ಕಾರಣಗಳಿಂದ ಉದ್ಯೋಗ ಕಡಿತಕ್ಕೆ ಮುಂದಾಗಿದ್ದೀವಿ ಅಂತ TCS ಹೇಳ್ತಾ ಇದೆ. ಈಗಾಗಲೇ ಲಿಸ್ಟ್ ರೆಡಿಯಾಗಿದ್ದು ಉದ್ಯೋಗಿಗಳಿಗೆ ತಕ್ಷಣದಿಂದಲೇ ರಾಜೀನಾಮೆ ನೀಡಬೇಕು ಅಂತ ಸೂಚನೆ ನೀಡಲಾಗಿದೆ. ಇನ್ನೊಂದು ಕಡೆ ಕೆಲವು ಉದ್ಯೋಗಿಗಳಿಗೆ 18 ತಿಂಗಳ ವೇತನ ಕೊಡ್ತೀವಿ ಅಂತ ಭರವಸೆ ನೀಡಿದೆಯಂತೆ. ಆದರೆ ಇನ್ನೂ ಕೆಲವರಿಗೆ 3 ತಿಂಗಳು, ಮತ್ತೆ ಕೆಲವರಿಗೆ ಯಾವುದೇ ಪರಿಹಾರ ಕೊಡೋದಿಲ್ಲ ಅಂತಾನೂ ವರದಿಯಾಗಿದೆ. AI ದಿನದಿಂದ ದಿನಕ್ಕೆ ಬದಲಾಗ್ತಾ ಇರೋ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮೊದಲ ಆಯ್ಕೆಯಾಗಿದೆ. ಕಂಪನಿಗಳಿಗೆ ಇದು ವೇಗ, ಶ್ರದ್ಧಾ ಮತ್ತು ವೆಚ್ಚ ಕಡಿತ ಎಂಬ 3 ಲಾಭಗಳನ್ನು ಒದಗಿಸ್ತಾ ಇದೆ. ಸಣ್ಣ ಕಂಪನಿಗಳು ಕೂಡ ಇತ್ತೀಚೆಗೆ ಯಾವುದೇ ಕಾರಣವಿಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕ್ತಾ ಇದೆ. TCS ಕೂಡ AIನಲ್ಲಿ ಹೆಚ್ಚು ಹೂಡಿಕೆ ಮಾಡುವ ಉದ್ದೇಶದಿಂದ ಈ ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.